ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಈ ವಿಡಿಯೋದಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ. ಹಾಗಿದ್ರೆ ಬ್ರೇಕ್ಫಾಸ್ಟ್ ಏನಿರ್ಬೋದು ಅಂತ ಗೆಸ್ ಮಾಡೋಕ್ಕಾಗುತ್ತಾ? ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಅಂತಂದು ಪಡ್ ಮಾಡ್ತಿದ್ದೀನಿ. ಪಡ್ಡಿಗೆ ಮತ್ತಷ್ಟು ರುಚಿ ಹೆಚ್ಚಾಗಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಸೊಪ್ಪು, ಈರುಳ್ಳಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಅದೇನು ವಿಶೇಷತೆ ಅಲ್ಲ ಅಂತ ಸ್ವಲ್ಪ ಜನ ಅನ್ಕೋಬಹುದು. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ಮತ್ತು ಈರುಳ್ಳಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ಬಿಕಾಸ್ ನಾವು ಸ್ವಲ್ಪ ಸೊಪ್ಪನ್ನು ಜಾಸ್ತಿ ತಿನ್ನಬೇಕು ಅನ್ನೋ ರೀಸನ್ನಿಗೆ. ಸೊಪ್ಪಲ್ಲಿ ಐರನ್ನು ಮತ್ತು ಕ್ಯಾಲ್ಶಿಯಮ್ಮು ಹೇರಳವಾಗಿರುತ್ತೆ. ಸೊ ಆ ರೀಸನ್ಗೆ ನಾವು ಸೊಪ್ಪನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಅದಲ್ಲದೆ ಇದನ್ನು ನನ್ನ ಮಗನಿಗೆ ಕೊಡೋದ್ರಿಂದ ಕೂಡ ಅವನಿಗೂ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ ಅನ್ನೋ ರೀಸನ್ಗೆ. ಅದಷ್ಟೇ ಅಲ್ಲದೆ ಇದೆಲ್ಲ ಹಾಕೋದ್ರಿಂದ ಮತ್ತಷ್ಟು ಪಡ್ಡು ರುಚಿಕರವಾಗಿರುತ್ತೆ. ಈ ಥರ ಹಿಟ್ಟು ರೆಡಿಯಾಗಿದೆ. ಸೊಪ್ಪು ಮತ್ತು ಈರುಳ್ಳಿ ಹಾಕೊಂಡ್ಮೇಲೆ ಈ ಥರ ಕಾಣಿಸ್ತಿದೆ. ಇದನ್ನು ನಾನು ಕಾದಿರುವಂತಹ ಪಡ್ಡಿನ ಹಂಚಿಗೆ ಹಾಕ್ಕೊತಿದ್ದೀನಿ. ಪಡ್ಡು ಹಾಕೋಕ್ಕೂ ಮೊದಲು ಹಂಚು ನೀಟಾಗಿ ಚೆನ್ನಾಗಿ ಕಾದಿರಬೇಕಾಗುತ್ತೆ. ನಾವು ಅದಕ್ಕೆ ಸ್ವಲ್ಪ ಮೊದಲೇ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಕೂಡ ಕಾದ್ಮೇಲೆ ಈ ಥರ ಪಡ್ಡು ಹಿಟ್ಟು ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಬೇಕಾಗುತ್ತೆ. ಒಂದು 5 ಮಿನಿಟ್ಸ್ ಬಿಟ್ಟಾದಮೇಲೆ ಅದನ್ನ ರೊಟೇಟ್ ಮಾಡಬೇಕಾಗುತ್ತೆ, ಅಂದರೆ ಎತ್ತಿ ತಿರುವಿ ಹಾಕಬೇಕಾಗುತ್ತೆ. ಈ ಥರ ಕಾಣಿಸ್ತಿದೆ ಪಡ್ಡು. ನಾನು ಹಿಟ್ಟು ಯಾವ ಥರ ರೆಡಿ ಮಾಡ್ಕೋಬೇಕು ಅಂತಂದು ವಿಡಿಯೋ ಮಾಡಿ ಹಾಕೋಕ್ಕಾಗಿಲ್ಲ. ಬಿಕಾಸ್ ನಾನು ಮೊದಲೇ ಹಿಟ್ಟು ರೆಡಿ ಮಾಡಿ ಇಟ್ಟಿತ್ತು. ಜಸ್ಟ್ ಪಡ್ಡು ಮಾಡೋದು ವಿಡಿಯೋ ಮಾತ್ರ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಾಗಿರುತ್ತೆ, ಒಳ್ಳೆ ಟೇಸ್ಟಿ ಇರುತ್ತೆ. ಸಬ್ಬಸಿಗೆ ಸೊಪ್ಪಂತಕ್ಕೂ ಫ್ಲೇವರ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಕಾಯಿ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಅಂತಾರೆ, ಅದನ್ನು ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಸ್ವಲ್ಪ ಕೆಂಪು ಚಟ್ನಿ ಮತ್ತು ತುಪ್ಪನ ಯೂಸ್ ಮಾಡ್ತಿದ್ದೀನಿ. ನೀವು ಕೂಡ ಇದನ್ನ ಟ್ರೈ ಮಾಡಿ. ಓಕೆ, ಬಾಯ್.